ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ 2024ರಲ್ಲಿ 3/12/21/30 ಈ ಒಂದು ದಿನಾಂಕಗಳಲ್ಲಿ ಜನಿಸಿರುವವರಿಗೆ ಯಾವ ರೀತಿ ಶುಭ ಫಲ ಇರುತ್ತೆ ಮತ್ತು ಯಾವ ರೀತಿ ಸಮಸ್ಯೆಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ, ಅದನ್ನು ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು, ಯಾವೊಂದು ದೇವತಾ ಆರಾಧನೆಯಿಂದ ಅವರಿಗೆ ಶುಭ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಇನ್ನು 2024 ನಾವು ಈಗಾಗಲೇ ತಿಳ್ಕೊಂಡಿರೋ ರೀತಿ ಉಚ್ಚಚಂದ್ರ ಮತ್ತು ರಾಹುವಿನ ಸಂಯೋಗದಿಂದ ಶನಿಗ್ರಹರ ಒಂದು ಪ್ರಭಾವ ಉಂಟಾಗ್ತಕ್ಕಂಥದ್ದು. 2+2 ಉಚ್ಚಚಂದ್ರ, ಅದೇ ರೀತಿ 4 ರಾಹುವಿನ ಒಂದು ಸಂಯೋಗ, ಇನ್ನು ಪೂರ್ಣವಾಗಿ ಶನಿಗ್ರಹರ ಒಂದು ಸ್ಥಿತಿ ಬರುವಂಥದ್ದು. ಇನ್ನು ಶನಿ ಮತ್ತು ಗುರುವಿನ ಒಂದು ಪ್ರಭಾವ, ಇವರ ಒಂದು ಸಂಖ್ಯೆಗಳಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಇರುವಂಥ ಒಂದು ಸಾಧ್ಯತೆಗಳಿರುತ್ತೆ, ಯಾವ ಒಂದು ವಿಚಾರಗಳಲ್ಲಿ ಇವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಕರ್ಮ ಮತ್ತು ಧರ್ಮದ ಒಂದು ಸಂಯೋಗ ಆಗುವಂಥದ್ದು. ಶನಿ ಕರ್ಮಕಾರಕ, ಇನ್ನು ಗುರುಗ್ರಹರು ಧರ್ಮವನ್ನು ಸೂಚಿಸುವಂತಹ ಪ್ರಬಲವಾದಂತಹ ದೈವಗ್ರಹ. ಇನ್ನು ನೋಡಿ, ಬಹಳಷ್ಟು ಇವರಿಗೆ ಅತ್ಯಂತ ಶುಭ ಫಲಗಳೇ ಜಾಸ್ತಿ ಇರುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ಅವರಿಗೆ ವಿಶೇಷವಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಮೊದಲನೇದಾಗಿ. ಅದೇ ರೀತಿ ಕೌಟುಂಬಿಕ ಸುಖ ಇನ್ನೂ ಹೆಚ್ಚಾಗಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅವರ ಒಂದು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು. ಗುರುಗ್ರಹರು ವಿಸ್ತರಣೆಯನ್ನು ಸೂಚಿಸುವಂಥದ್ದು, ಶನಿಗ್ರಹರು ಕರ್ಮವನ್ನು ಸೂಚಿಸುವಂಥದ್ದು. ಅವರು ಮಾಡಿದಂತಹ ಶುಭ ಕರ್ಮಗಳೆಲ್ಲವೂ ಕೂಡ ಆಕ್ಟಿವ್ ಆಗಿ ಅವರ ಒಂದು ವ್ಯಾಪಾರ ವ್ಯವಹಾರಗಳು ಬಹಳಷ್ಟು ಎಕ್ಸ್ಪ್ಯಾನ್ಷನ್ ಆಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಗುಡ್ ವಿಲ್ ಕೂಡ ಅವರಿಗೆ ಒಳ್ಳೆಯ ಒಂದು ಸಾಮಾಜಿಕ ಅಭಿಪ್ರಾಯ, ಒಂದು ಜನರ ಒಂದು ಸಾಮಾಜಿಕ ಮನ್ನಣೆ ದೊರೆಯುವಂತಹ ಒಂದು ಸಾಧ್ಯತೆಗಳು, ಎಲ್ಲರಿಗೂ ಕೂಡ ಅವ್ರ ಮೇಲೆ ಒಳ್ಳೆಯ ಒಂದು ಭಾವನೆ ಅಭಿಪ್ರಾಯ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅವರಿಗೆ ದೈವ ಕಾರ್ಯಗಳಲ್ಲಿ ಬಹಳಷ್ಟು ಭಾಗವಹಿಸಬೇಕು, ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನುವಂತಹ ಮನೋಪ್ರಜ್ಞೆ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ರಾಜಕೀಯ ವ್ಯಕ್ತಿಗಳಾದರೆ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ. ಉದ್ಯೋಗಸ್ಥರಾದರೆ ಅವ್ರಿಗೆ ಪ್ರಮೋಷನ್ ಆಗುವಂತಹ ಒಂದು ಸಾಧ್ಯತೆಗಳು 80% ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಒಳ್ಳೆಯ ಒಂದು ಲಾಭಗಳಾಗುವಂಥ ಒಂದು ಸಾಧ್ಯತೆಗಳು. ಇನ್ನು ಹೊಸದಾಗಿ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಕ್ಕಂತಹ ಈ ಒಂದು ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಸಂದರ್ಭಗಳು, ಸನ್ನಿವೇಶಗಳು, ವಾತಾವರಣಗಳು ಸೃಷ್ಟಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ರೈಟ್ ನಾಲೆಡ್ಜ್ ಅವ್ರಿಗೆ ದೊರೆಯುವಂಥದ್ದು, ಉತ್ತಮವಾದಂತಹ ಮಾರ್ಗದರ್ಶನ, ಗೌರವ, ಸಾಮಾಜಿಕ ಮನ್ನಣೆ ದೊರೆಯುವಂಥದ್ದು, ಧರ್ಮ ಕಾರ್ಯಗಳಲ್ಲಿ ಅತಿ ಹೆಚ್ಚಾಗಿ ಭಾಗವಹಿಸುವಂತಹ ಒಂದು ಸಾಧ್ಯತೆಗಳು, ದೇವಾಲಯ ದರ್ಶನಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆದರೆ ನೋಡಿ, ರಿಲೇಷನ್ಶಿಪ್ಪು ಭಾಳಷ್ಟು ಚೆನ್ನಾಗಿರುತ್ತೆ. ಆದರೆ ಇವ್ರಿಗೆ ಸ್ವಲ್ಪ ನಾನು ಅನ್ನುವಂತಹ ಒಂದು ಭಾವನೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ಭಾವನೆಯನ್ನು ಇವರು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರಾರ್ಥವಾಗಿ. ಆ ಒಂದು ಭಾವನೆ ಇದ್ದಂಥ ಪಕ್ಷದಲ್ಲಿ ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬಿರುಕು ಮೂಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಕಾರಣ, ಗುರುಗ್ರಹರು ವಿವಾಹ ಜೀವನವನ್ನು ಸೂಚಿಸುವಂಥದ್ದು, ಶನಿಗ್ರಹರು ಪಂಚಾಯಿತಿಗಳನ್ನು ಸೂಚಿಸುವಂತಹ ಗ್ರಹರಾಗಿರ್ತಾರೆ. ಆದ್ದರಿಂದ ನಾನು ಅನ್ನುವಂತಹ ಒಂದು ಭಾವನೆ ಇಬ್ಬರಲ್ಲೂ ಕೂಡ ಬರೋದು ತಪ್ಪು. ಈ ಒಂದು ನಾನು ಅನ್ನುವಂತಹ ಒಂದು ಭಾವನೆಯನ್ನು ಬಿಟ್ಟು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ನಡ್ಕೊಂಡಾಗ ಅವರ ಒಂದು ದಾಂಪತ್ಯ ಸುಖ, ವಿವಾಹ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಈ ಒಂದು ಸಂಖ್ಯೆಗಳಲ್ಲಿ ಜನಿಸಿರುವವರು ವಿವಾಹ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ದರೆ ಅವರ ಕರ್ಮಾನುಸಾರ ವಿಶೇಷವಾಗಿ ವಿವಾಹ ಪ್ರಯತ್ನಗಳಲ್ಲಿ ಸಫಲತೆ ಮತ್ತು ಶುಭ ಸಮಾಚಾರಗಳನ್ನು
ಅವರು ಹೊಂದುವಂಥದ್ದು. ವಿವಾಹ ಪ್ರಾಪ್ತಿ ಯೋಗ ಕೂಡ ಈ ಒಂದು ಸಂಖ್ಯೆಯಲ್ಲಿ ಜನಿಸಿದವರಿಗೆ ಪ್ರಬಲವಾಗಿ 2024ರಲ್ಲಿ ಇರ್ತಕ್ಕಂಥದ್ದು. ಇನ್ನು ಸಂತಾನದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಈ ಒಂದು ಸಂಖ್ಯೆಗಳಲ್ಲಿ ಜನಿಸಿರ್ತಕ್ಕಂತಹ ಜಾತಕರು ಸಂತಾನ ಪ್ರಯತ್ನದಲ್ಲಿದ್ದರೆ ಅವ್ರಿಗೂ ಕೂಡ ಶನಿಯ ಆಶೀರ್ವಾದ ಮತ್ತು ಗುರುವಿನ ಒಂದು ಆಶೀರ್ವಾದದಿಂದ ಅವರಿಗೆ ಒಂದು ಸತ್ಸಂತಾನ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು, ಅವರ ಅಪೇಕ್ಷಿತ ಸಂತಾನ ಆಗುವಂತಹ ಒಂದು ಸಾಧ್ಯತೆಗಳು ಪ್ರಬಲವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಯಾವುದೇ ಒಂದು ವಿಚಾರದಲ್ಲಿ ಅವ್ರಿಗೆ ಜಯಪ್ರಾಪ್ತಿ ಆಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಅದೇ ರೀತಿ ನ್ಯಾಯಾಂಗ ವಿಚಾರಗಳಲ್ಲಿ ಹಳೆಯ ವ್ಯಾಜ್ಯಗಳೇನಾದರೂ ಇದ್ರೂ ಕೂಡ ಅವ್ರಿಗೆ ವಿಶೇಷವಾಗಿ ಜಯಪ್ರಾಪ್ತಿ ಆಗುವಂಥದ್ದು, ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂತಹ ಒಂದು ಸಾಧ್ಯತೆ 2024ರಲ್ಲಿ ಪ್ರಬಲವಾಗಿ ಇರತಕ್ಕಂಥದ್ದು. ಅವ್ರಿಗೆ ಇನ್ನರ್ ಗೈಡೆನ್ಸ್ ಅಂದರೆ ಒಳಗಿನ ಒಂದು ಪ್ರಜ್ಞಾಸ್ಥಿತಿ ಜಾಗೃತಿ ಆಗುವಂಥದ್ದು, ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಕರ್ಮ ಧರ್ಮ ಸಂಯೋಗದಿಂದ ಉಂಟಾಗ್ತಕ್ಕಂಥದ್ದು ವಿಶೇಷವಾದಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಇನ್ನು ಪರಿಹಾರಾರ್ಥವಾಗಿ ದತ್ತಾತ್ರೇಯ ದೇವರ ಒಂದು ಆರಾಧನೆ ಮಾಡೋದ್ರಿಂದ ಮತ್ತು ಆಂಜನೇಯನ ಒಂದು ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಶುಭ ಫಲಗಳನ್ನು ಪಡಿಬೋದು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದು, ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬೋದು ಅಂತ ತಿಳಿಸ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.